ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಇಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಮುಂದೆ ಭವಿಷ್ಯದಲ್ಲಿ ದ್ವಾಪರ ಯುಗ ಬರ್ತದೆ, ಅಲ್ಲಿ ಕೃಷ್ಣಾರ್ಜುನರು ಬಂದು ಯುದ್ಧರಂಗದಲ್ಲಿ ಅರ್ಜುನನಿಗೆ ಕೃಷ್ಣನು ಜ್ಞಾನೋಪದೇಶವನ್ನು ಮಾಡ್ತಾನೆ ಅನ್ನೋ ವಿಚಾರವನ್ನು ತಿಳಿಸಿ, ಆ ಜ್ಞಾನೋಪದೇಶ ಹೇಗಿರ್ತದೆ ಅನ್ನೋದನ್ನು ಕೂಡ ಅವರು ವಿವರಣೆಯನ್ನು ಕೊಡ್ತಾರೆ. ಇಲ್ಲಿ ಕೃಷ್ಣನು ಅರ್ಜುನನಿಗೆ ಅನೇಕ ರೀತಿಯಲ್ಲಿ ಅಜ್ಞಾನವನ್ನು ಹೋಗಲಾಡಿಸಿ ಕೊನೆಗೆ ಯುದ್ಧವನ್ನು ಮಾಡಲಿಕ್ಕೆ ಆತನಿಗೆ ಸಹಾಯವನ್ನು ಮಾಡ್ತಾನೆ. ಇಷ್ಟೆಲ್ಲ ಬೋಧನೆಯನ್ನು ಮಾಡಿದ ನಂತರ ಭವಿಷ್ಯತ್ತಿನಲ್ಲಿ ಬರಬಹುದಾದ ಭಗವದ್ಗೀತೆಯ ಉಪದೇಶವನ್ನು ಮುಗಿಸಿದ ನಂತರ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಹೇಳ್ತಾರೆ, ನೀನು ಆತ್ಮದಲ್ಲಿ ದೃಷ್ಟಿಯನ್ನು ಅವಲಂಬಿಸು ರಾಘವ. ಇದು ಪಾಪ ವಿನಾಶಿಯು. ನಿಸ್ಸಂಗವಾಗಿ ಸರ್ವಕರ್ಮಗಳನ್ನು ಪರಿತ್ಯಾಗ ಮಾಡಿದ ಸನ್ಯಾಸಿಯಾಗಿ ಮಾಡುವುದನ್ನೆಲ್ಲ ಬ್ರಹ್ಮಾರ್ಪಣ ಮಾಡುತ್ತಾ ಬ್ರಹ್ಮಾಕಾರ ವೃತ್ತಿ ಉಳ್ಳವನಾಗಿ ಇರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ವಸಿಷ್ಠರು ರಾಮನಿಗೆ? ಸರ್ವ ಕರ್ಮಗಳನ್ನು ಪರಿತ್ಯಾಗ ಮಾಡಿದ ಸನ್ಯಾಸಿಯಾಗಿ, ಕರ್ಮಗಳನ್ನೆಲ್ಲ ಬಿಟ್ಟವನಾಗಿ ಇರಬೇಡ ನೀನು, ಕರ್ಮ ಫಲದಲ್ಲಿ ಆಸೆಯನ್ನು ಬಿಡು ಅಂತ ಹೇಳ್ತಾ ಇರೋದು. ಸನ್ಯಾಸಿಯಾಗಿ ಮಾಡುವುದನ್ನೆಲ್ಲ ಬ್ರಹ್ಮಾರ್ಪಣ ಮಾಡುತ್ತಾ ಎಲ್ಲವೂ ಪರಮಾತ್ಮನಿಗೆ ಅರ್ಪಿತವಾಗಲಿ. ಅಂದರೆ ಪರಮಾತ್ಮನಿಗೆ ಅರ್ಪಿತವಾಗಲಿ ಅಂತ ಸಾರ್ವಜನಿಕವಾಗಿ ತಿಳಿಲಿ ಅಂತ ನಾನು ಈ ಪದವನ್ನು ಬಳಸ್ತೆ. ಬ್ರಹ್ಮಾರ್ಪಣ ಅಂದರೆ ಗೊತ್ತಾಗೋದಿಲ್ಲ ಅಂತ, ಬ್ರಹ್ಮಾರ್ಪಣ ಮಸ್ತು ಅಂತಾರಲ್ಲ ಆ ಥರ. ಇಲ್ಲಿ ನಾವೇನು ಮಾಡಬೇಕು? ಯಾವುದನ್ನೇ ಮಾಡಿದ್ರು ಭಗವಂತ ಎಲ್ಲ ನಿನಗೆ ಸೇರಿದು ಅಂತ ನಾವು ಕರ್ಮವನ್ನು ಮಾಡಬೇಕು. ಈ ರೀತಿ ಮಾಡುವುದನ್ನೆಲ್ಲ ಬ್ರಹ್ಮಾರ್ಪಣ ಮಾಡುತ್ತಾ ಬ್ರಹ್ಮಾಕಾರ ವೃತ್ತಿ ಉಳ್ಳವನಾಗಿ ಇರು. ಎಲ್ಲೆಲ್ಲಿಯೂ ಪರಬ್ರಹ್ಮವೇ ಇದೆ ಅಂತ ನಾನು ತಿಳ್ಕೊಂಡು ಈ ರೀತಿಯಲ್ಲಿ ಜೀವನ ಮಾಡಬೇಕು. ಈ ರೀತಿಯಲ್ಲಿ ಇರು ರಾಮ ನೀನು ಅಂತ ರಾಮನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಯಾವುದರಲ್ಲಿ ಸರ್ವವೂ ಇರುವುದು, ಯಾವುದರಲ್ಲಿ ಸರ್ವವೂ ಇರುವುದು ಅಂದ್ರೇನು? ಯಾವುದರಲ್ಲಿ ಅಂದರೆ ಪರಮಾತ್ಮನಲ್ಲಿ ಸರ್ವವೂ ಆ ಪರಮಾತ್ಮನ ವ್ಯಾಪ್ತಿ ಒಳಗೆ ಇದೆ. ಪರಮಾತ್ಮನನ್ನು ಮೀರಿ ಏನೂ ಇಲ್ಲ, ಎಲ್ಲವೂ ಅದರೊಳಗೆ ಇದೆ. ಯಾವುದರಲ್ಲಿ ಸರ್ವವೂ ಇರುವುದೋ, ಯಾವುದರ ದೆಸೆಯಿಂದ ಎಲ್ಲವೂ ಹುಟ್ಟಿ ಬರುವುದೋ, ಯಾವುದು ಸರ್ವವನ್ನು ಕೊಲ್ಲುವುದೋ, ಎಲ್ಲ ಕಡೆಯೂ ಯಾವುದು ವ್ಯಾಪಿಸಿರುವುದೋ, ಯಾವುದು ಸರ್ವಮಯವಾಗಿರುವುದೋ, ಆ ನಿತ್ಯವೂ ಸರ್ವಕ್ಕಿಂತ ಶ್ರೇಷ್ಠವೂ ಆದದ್ದನ್ನು ಆತ್ಮನೆಂದು ತಿಳಿ. ಆತ್ಮ ಅಂದರೆ ಇಲ್ಲಿ ಈ ರೀತಿಯಾಗಿ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಾರೆ. ದೂರದಲ್ಲಿದ್ದರೂ ದೂರದಲ್ಲಿ ಇಲ್ಲದ, ಸರ್ವದರಲ್ಲಿಯೂ ಇರುವನಾದರೂ ತತ್ಪದದಲ್ಲಿಯೇ ಇರುವ ಆತ್ಮನನ್ನು ನೀನು ಪಡೆದರೆ ನೀನು ತತ್ವದಲ್ಲಿಯೇ ಇರುವನಾಗುವೆ. ನೋಡಿ, ಇವೆಲ್ಲ ಸ್ವಲ್ಪ ಸಂದಿಗ್ಧ ವಿವರಣೆಗಳು. ದೂರದಲ್ಲಿ ಇದ್ದರೂ ದೂರದಲ್ಲಿ ಇಲ್ಲದ, ಪರಮಾತ್ಮ ಬಹಳ ದೂರದಲ್ಲಿದ್ದಾನೆ ಆದರೆ ದೂರದಲ್ಲಿ ಇಲ್ಲ. ಅದೇಗೆ ಸಾಧ್ಯ ಅಂತ ಅಂದರೆ, ಪರಮಾತ್ಮ ಈಗ ನಮ್ಮ ಅಂತಃಕರಣದಲ್ಲಿ ಅಜ್ಞಾನದ ಆವರಣ ಹೆಚ್ಚಾಗಿರೋದ್ರಿಂದ, ಅಜ್ಞಾನ ಆವರಿಸ್ಕೊಂಡಿರೋದ್ರಿಂದ ಏನಾಗುತ್ತೆ, ಪರಮಾತ್ಮ ಬಹುದೂರದಲ್ಲಿದ್ದಾನೆ ಅಂತ ಅನ್ನಿಸ್ತದೆ. ಪರಮಾತ್ಮನ ದೆಸೆ ನಮ್ಗೆ ಅಷ್ಟಾಗಿ ತಿಳಿತಾ ಇಲ್ಲ. ಆದರೆ ದೂರದಲ್ಲಿ ಇಲ್ಲದ, ಯಾವುದೇ ಕಾರಣಕ್ಕೂ ದೂರದಲ್ಲಿಲ್ಲ. ಯಾಕೆ? ಪರಮಾತ್ಮನೇ ನೀನು ಅಂತ ಜ್ಞಾನಿಗಳೆಲ್ಲ ಹೇಳ್ತಾ ಇದ್ದಾರೆ, ಆದರೆ ಪರಮಾತ್ಮನೇ ನಾನು ಅನ್ನೋ ಅರಿವು ನನಗಿನ್ನೂ ಬಂದಿಲ್ವಲ್ಲ. ನೀನೇ ಪರಮಾತ್ಮ, ನೀನೇ ಪರಮಾತ್ಮ, ನೀ ಜೀವಾತ್ಮನಲ್ಲ, ನೀನು ದೇಹಿಯಲ್ಲ ಅಂತ ಜ್ಞಾನಿಗಳೆಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ. ಹೌದು ಅಂತ ನನಗೆ ಅನಿಸಿದೆಯಾ ಯಾವತ್ತಾದರೂ? ನಮ್ಗಳಿಗೆ ಅನಿಸಿದೆಯಾ ಯಾವತ್ತಾದರೂ? ಅನ್ಸೋದಿಲ್ಲ. ಯಾಕೆ ಅನ್ಸೋದಿಲ್ಲ ಅಂದರೆ, ಹೌದು ಗುರುಗಳು ಹೇಳ್ತಿರೋದು, ಜ್ಞಾನಿಗಳು ಹೇಳ್ತಿರೋದು ನಿಜ, ನಾನೇ ಪರಮಾತ್ಮ, ನಾನು ಜೀವಾತ್ಮನಲ್ಲ, ನಾನು ದೇಹಿಯಲ್ಲ, ನಾನು ಹುಟ್ಟು ಸಾವುಗಳಿಗೆ ಒಳಗಾಗೋನಲ್ಲ, ನಾನು ದುಃಖಿಯಲ್ಲ, ನಾನು ನಿತ್ಯ ಸುಖಿ ಅಂತ ನಮಗೆ ಯಾವತ್ತೂ ಅನ್ನಿಸ್ತಾ ಇಲ್ಲ. ಯಾಕೆ ಅನ್ನಿಸ್ತಾ ಇಲ್ಲ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಅಂತಃಕರಣದಲ್ಲಿರ್ತಕ್ಕಂಥ ಅಜ್ಞಾನ ಅದು ನಮ್ಮನ್ನಷ್ಟು ಸುಲಭವಾಗಿ ಬಿಟ್ಟಿಲ್ಲದೆ ಇರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ? ನಾನು ಇಂಥವನು, ನಾನು ಇಂಥವಳು, ನಾವು ಇಂಥ ಮನೆಗೆ ಸೇರಿದವರು, ಇಂಥ ಧರ್ಮಕ್ಕೆ ಸೇರಿದವರು, ಅದು ಇದು ಅಂತೆಲ್ಲ ಕಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಆ ಭವಬಂಧನದ ದುಃಖದ ಎಷ್ಟೆಷ್ಟು ವಿಭಾಗಗಳಿದೆಯೋ ಎಲ್ಲದರಲ್ಲೂ ಮಿಳಿತವಾಗಿ ನಾವು ದುಃಖವನ್ನು ಅನುಭವಿಸ್ತಾ ಇದ್ದೀವಿ ಹೊರತು ನೀನೇ ಪರಮಾತ್ಮ ಅಂತ ಜ್ಞಾನಿಗಳು ಹೇಳುವ ಮಾತು ನಮ್ಮ ತಲೆಗೆ ಹೋಗ್ತಾ ಇಲ್ಲ. ಅದರಿಂದ ಪರಮಾತ್ಮ ಹತ್ತಿರದಲ್ಲಿದ್ದಾನೋ ದೂರದಲ್ಲಿದ್ದಾನೋ ಅಂದರೆ, ತಿಳಿದೇ ಇದ್ದವ್ರಿಗೆ ದೂರದಲ್ಲಿದ್ದಂಗೆ, ಆದರೆ ದೂರದಲ್ಲಿ ಇಲ್ಲ. ಆಯಿತಾ? ಸರ್ವದರಲ್ಲಿಯೂ ಇರುವನಾದರೂ, ಎಲ್ಲದರಲ್ಲಿಯೂ ಪರಮಾತ್ಮ ಇದ್ದಾನೆ. ಕಸ ಕಡ್ಡಿ ಹುಲ್ಲು
ಎಲ್ಲದರಿಂದ ಹಿಡಿದು ದೊಡ್ಡ ಜೀವರಾಶಿಗಳಲ್ಲಿ ದೊಡ್ಡ ಪ್ರಾಣಿಗಳು ಅಂತ ಏನೇನಿದೆಯೋ ಅದರ ಎಲ್ಲದರಲ್ಲೂ ಇದ್ದಾನೆ. ಇರುವೆವರೆಗೂ ತಿರ್ಯಕ್ ಜಂತುವಿನಿಂದ ಹಿಡಿದು ಜಡಚೇತನ ವಸ್ತುಗಳಲ್ಲಿ ಎಲ್ಲದರಲ್ಲೂ ಇದ್ದಾನೆ ಪರಮಾತ್ಮ. ಆದರೆ ತತ್ಪದದಲ್ಲಿಯೇ ಇರುವ, ತತ್ಪದದಲ್ಲಿ ಅಂದರೆ ತಾನೇ ತಾನಾಗಿರ್ತಕ್ಕಂಥ ಪರಮಾತ್ಮನು ಇದ್ದಾನೆ. ಅವನನ್ನು ನೀನು ಪಡೆದರೆ, ಆ ಪರಮಾತ್ಮನನ್ನು ನೀನು ಪಡೆದದ್ದೇ ಆದರೆ ನೀನು ತತ್ಪದದಲ್ಲಿಯೇ ಇರುವನಾಗುವೆ. ನೀನು ಆ ಆತ್ಮಸುಖದಲ್ಲಿಯೇ ನೆಲೆಸ್ತೀಯ. ಅಂದರೆ ಆ ಆತ್ಮಸುಖವನ್ನು ಪಡೆಯುವುದೇ ಒಂದು ದೊಡ್ಡ ಸಾಧನೆ. ಈಗೆಲ್ಲ ಪಡೀತಾ ಇರೋ ಆನಂದ ಏನಿದೆಯಲ್ಲ, ಇವೆಲ್ಲವೂ ನಶ್ವರವಾದವು, ತಾತ್ಕಾಲಿಕವಾದವು ಮತ್ತು ದುಃಖದಿಂದ ಕೂಡಿರ್ತಕ್ಕಂಥವು. ಈಗ ನಾವೆಲ್ಲ ಪಡೀತಾ ಇರೋ ಆನಂದ ದುಃಖಮಯವಾದದ್ದೇ ಅಂದರೆ ಹೌದು. ಈಗ ಊಟ ಮಾಡ್ತಿರ್ತೀವಿ, 1-2-3 ತುತ್ತು ಆಸೆ ಪಟ್ಟು ಜಾಸ್ತಿ ತಿಂದರೆ ಒದ್ದಾಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಆಗುತ್ತೆ, ಹೊಟ್ಟೆಯಲ್ಲಿ ಉಬ್ಬಸ ಜಾಸ್ತಿ ಆಗುತ್ತೆ. ಅಥವಾ ಇನ್ನೂ ಅತಿಯಾಗಿ ತಿಂದರೆ ಅದು ಇನ್ನೇನೋ ಆಗುತ್ತೆ, ಸರಿಯಾಗಿ ಜೀರ್ಣ ಆಗೋದಿಲ್ಲ. ಸುಖವಾಗಿದ್ದಿದ್ದೇ ಆಗಿದ್ರೆ ಎಷ್ಟು ತಿಂದಿರೋದು ಸುಖವನ್ನೇ ಕೊಡಬೇಕಾಗಿತ್ತು, ದುಃಖವನ್ನೇ ಯಾಕೆ ಕೊಡ್ತದೆ? ಈ ರೀತಿಯಲ್ಲಿ ಇಲ್ಲಿ ಏನೇನು ಭೋಗಿಸ್ತೀವಲ್ಲ ಅದು ತಕ್ಕ ಮಟ್ಟಿಗೆ ಸುಖ ಅನಿಸಿದ್ರು ಕೂಡ ಭೋಗಿಸಿದ ನಂತರ ದುಃಖಕ್ಕೆ ಈಡು ಮಾಡ್ತದೆ. ಅದರಿಂದ ಇವ್ಯಾವ ಸುಖ ಅಲ್ಲ. ಅದರಿಂದ ಶಾಶ್ವತವಾದ ಎಷ್ಟನ್ನು ಅನುಭವಿಸಿದರೂ ಮುಗಿಯದಂತೆ ಇರ್ತಕ್ಕಂಥ ಶಾಶ್ವತ ಸುಖವೇ ನಿಜವಾದ ಸುಖ. ಅದನ್ನು ತತ್ಪದ ಅಂತ ಕರೀತಾರೆ. ನೀನು ಅದನ್ನು ಅಲ್ಲಿ ಇರುವಂಥವನಾಗ, ಅಲ್ಲೂ ನೆಲೆಗೊಳ್ಳು. ನೀನು ಏನು ಮಾಡಬೇಕು? ಆಗ ಆತ್ಮನನ್ನು ಅರಿತುಕೊಳ್ಳಬೇಕು. ಅದಕ್ಕಾಗಿ ಸಾಧನೆಯನ್ನು ಮಾಡಬೇಕು. ಅದೇ ಸತ್ತೆಯನ್ನು ಹೊಂದುವೆ, ಏಕೆಂದರೆ ನೀನು ಅದೇ ಆಗಿರುವೆ. ಇದನ್ನೇ ಜ್ಞಾನಿಗಳೆಲ್ಲ ಹೇಳ್ತಾ ಇರೋದು. ನೀನು ಆ ಪರತತ್ವವೇ, ಆ ಪರಮಾತ್ಮನೇ ನೀನಾಗಿದ್ದೀಯ. ನೀನು ಅದರಿಂದ ನೀನು ಅದನ್ನು ಒಂದೇ ಹೊಂದುತ್ತೀಯ. ಆದರೆ ನೀನು ಹೊಂದಬೇಕಾದ್ರೆ ಏನು ಮಾಡಬೇಕು? ಅದನ್ನು ನೀನು ಅರಿತುಕೊಳ್ಳಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು, ಆತ್ಮನನ್ನು ನೀನು ಪಡಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂವೇದ್ಯವು ಯಾವುದು ಇಲ್ಲದ್ದು, ಯಾವುದೋ ಬೇರೆ ಕಾರಣಗಳಿಂದಾಗಲಿ ಹುಟ್ಟಿದುದು ಅಲ್ಲದ ಸಂವೇದನವು ಯಾವುದೋ ಚೈತ್ಯದಿಂದ ಮುಕ್ತವಾದ ಚಿತ್ತಾಗಿ ಎಲ್ಲವನ್ನು ಬೆಳಗುವುದಾಗಿ ಇರುವುದು ಯಾವುದೋ ಅದು ಪರಮಪದವು ಎಂದು ತಿಳಿ. ಇಲ್ಲಿ ಸಂವೇದವು ಯಾವುದೂ ಇಲ್ಲದ್ದು, ಯಾವುದೋ ಬೇರೆ ಕಾರಣಗಳಿಂದಾಗಲಿ ಹುಟ್ಟಿದುದು ಅಲ್ಲದ, ಯಾವುದೇ ಕಾರಣಗಳಿಂದ ಹುಟ್ಟಿದಂಥದ್ದಲ್ಲ. ಈಗ ಅಂತಃಕರಣದಲ್ಲಿ ಮನಸ್ಸಿನಿಂದ ಜಗತ್ತು ಉತ್ಪತ್ತಿ ಆಯಿತು, ಆದರೆ ಪರಮಾತ್ಮ ಯಾವುದರಿಂದ ಹುಟ್ಟಲಿಲ್ಲ. ಪರಮಾತ್ಮನ ಚಿತ್ಸಂಕಲ್ಪದಿಂದ ಜಗತ್ತು ಉತ್ಪತ್ತಿ ಆಯಿತೇ ಹೊರತು ಪರಮಾತ್ಮ ಯಾವುದರಿಂದ ಹುಟ್ಟಿದವನಲ್ಲ. ಅವನು ಯಾವಾಗಲೂ ಇರ್ತಕ್ಕಂಥ ವಸ್ತು. ಈ ಆತ್ಮತತ್ವವನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಆತ್ಮತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ನಾಶವಾಗದೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ಅಜ್ಞಾನವನ್ನು ನಾಶ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ? ಜಾಗತಿಕ ಜ್ಞಾನವನ್ನು ಏನು ತಿಳ್ಕೊಂಡಿರ್ತೀವಲ್ಲ, ಜಗತ್ತಿನಲ್ಲಿ ಕಾಣಬರ್ತಕ್ಕಂಥ ಜ್ಞಾನವನ್ನು ಅದೇ ಜ್ಞಾನ ಅನ್ಕೊಬಿಟ್ಟಿರ್ತೀವಿ. ಆದರೆ ಅದನ್ನು ಕಷ್ಟಪಟ್ಟು ಹೆಂಗಾರು ತಿಳಿಬೋದು. ಇನ್ನೂ ಸ್ವಲ್ಪ ಸಾಧನೆ ಮಾಡಿದರೆ ಆಧ್ಯಾತ್ಮ ಜ್ಞಾನವನ್ನು ಚೆನ್ನಾಗಿ ತಿಳ್ಕೊಬೋದು. ಚೈತ್ಯದಿಂದ ಮುಕ್ತವಾದ ಚಿತ್ತಾಗಿ, ಚೈತ್ಯ ಅಂದರೆ ಜಗತ್ತು, ಅಲ್ಲಿಂದ ಮುಕ್ತವಾಗಿ, ಅಲ್ಲಿಂದ ಹೊರಬಂದಂಥ ಚಿತ್ತಾಗಿ ಎಲ್ಲವನ್ನು ಬೆಳಗುವುದಾಗಿ ಇರುವುದು ಯಾವುದೋ ಅದೇ ಪರಮಪದವು ಎಂದು ತಿಳಿ ಅಂತ ಇಲ್ಲಿ ರಾಮನಿಗೆ ಹೇಳ್ತಾ ಇದ್ದಾರೆ. ಆ ನಿತ್ಯ ಸಿದ್ಧವಾದ ಚಿತ್ ಯಾವುದುಂಟೋ ಅದು ಪರ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ನಿತ್ಯ ಸಿದ್ಧವಾದ ಚಿತ್ ಯಾವುದಿದೆಯಲ್ಲ ಅದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಪರಮ ಆದದ್ದು ಅಂದರೆ ಬಹಳ ಸೂಕ್ಷ್ಮ ಆದದ್ದು. ಕಾಷ್ಟ ಅಂದರೆ ಕೊನೆಯಾದದ್ದು. ಅದು ಎಲ್ಲದಕ್ಕೂ, ಎಲ್ಲ ದೃಕ್ಕುಗಳಿಗಿಂತ ಉತ್ತಮವಾದ ದೃಕ್ಕು. ಮಹಿಮೆಗಳು ಎಲ್ಲದಕ್ಕೂ ಮಹಿಮೆಯನ್ನು ಕೊಡುವುದು ಅದು ಗುರುಗಳಿಗೆಲ್ಲ ಗುರುವು. ಈ ರೀತಿಯಲ್ಲಿ ಅದರ ಮಹಿಮೆಯನ್ನು ಇಲ್ಲಿ ವಸಿಷ್ಠರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಆತ್ಮನು, ಅದೇ ವಿಜ್ಞಾನವು, ಅದೇ ಶೂನ್ಯವು, ಅದೇ ಪರಬ್ರಹ್ಮವೂ ಅದೇ ಆಗಿದೆ. ಅದೇ ಶ್ರೇಯಸ್ಸು, ಶಾಂತನಾದ ಶಿವನೂ ಅದೇ ವಿದ್ಯೆಯು, ಅದೇ ಎಲ್ಲಕ್ಕಿಂತ ಹೆಚ್ಚಿನ ಸ್ಥಿತಿಯು. ಈ ರೀತಿಯಲ್ಲಿ ಚಿತ್ತಿನೊಳಗೆ ಇರುವ ಆತ್ಮವು ಯಾವುದೋ ಅದು ಸರ್ವಾನುಭವ ರೂಪವು. ಅದರಲ್ಲಿ ಆತ್ಮ ದ್ರವ್ಯಗಳೆಲ್ಲವೂ ಆತ್ಮಸತ್ತೆಯಿಂದಲೇ ಸುಖಾನುಭವ ಮಾಡುವವು ಅಂತ ಇಲ್ಲಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ರು. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.
ಹರಿ ಓಂ ತತ್ಸತ್.